ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನೀಸ್ ಗ್ಯಾಲರಿ ಆ್ಯಂಡ್ ಆಲ್ಸೋ ವೆಲ್ಕಮ್ ಟು ದ 5th ವೀಕ್ ಆಫ್ ಮೈ ವೆಯ್ಟ್ ಲಾಸ್ ಜರ್ನಿ. ಈ ವಾರ ನನಗೆ ಹೊಸ ಡಯಟ್ ಚಾರ್ಟ್ ಕಳಿಸಿದ್ದಾರೆ ಆ್ಯಂಡ್ ಸಂಡೇ ನನಗೆ ಕಂಪ್ಲೀಟ್ ಡಿಟಾಕ್ಸ್ ಡಯಟ್ ಹೇಳಿದರು. ಸೊ ಆ ಚಾರ್ಟ್ನ ಅವ್ರು ಹೇಗೆ ಡಿಸೈನ್ ಮಾಡಿದರು ಅಂತ ಹೇಳಿದ್ರೆ, ಟು ಕ್ಲೆನ್ಸ್ ಮೈ ಬಾಡಿ. ಅಂದರೆ ಎವ್ರಿ ವೀಕ್ ಒಂದು ದಿನ ನೀವು ಈ ಡಯಟ್ ಮಾಡೋದ್ರಿಂದ ಆ್ಯಕ್ಚುಲಿ ಒಳ್ಳೆಯದು, ಲಿಕ್ವಿಡ್ ಡಯಟ್ ಮಾಡೋದ್ರಿಂದ ಬಾಡಿಗೆ. ಸೊ ಇಟ್ಸ್ ಲೈಕ್ ಅ ಡಿಟಾಕ್ಸ್ ಟು ಯುವರ್ ಬಾಡಿ. ಸೊ ಹೋಲ್ ಡೇ ಏನು ಅಂದರೆ ಡೈಜೆಸ್ಟ್ ಆಗೋದಕ್ಕೆ ಕಷ್ಟ ಆಗುವಂತಹ ಯಾವುದೇ ಪದಾರ್ಥನ ಸೇವಿಸೋ ಹಾಗಿಲ್ಲ. ಆ್ಯಂಡ್ ಲಿಕ್ವಿಡ್ನ ಕನ್ಸ್ಯೂಮ್ ಮಾಡಬೇಕಾಗುತ್ತೆ, ಲೈಕ್ ಫ್ರೂಟ್ ಜ್ಯೂಸ್ ಆ್ಯಂಡ್ ವೆಜಿಟೇಬಲ್ ಜ್ಯೂಸಸ್. ಈ ಡಯಟ್ ಚಾರ್ಟ್ ಪ್ರಕಾರನೇ ಇವತ್ತು ಫುಲ್ ಫಾಲೋ ಮಾಡ್ತೀನಿ. ಮಾರ್ನಿಂಗ್ ನಾನು ಜಿಂಜರ್ ಟೀ ಕುಡಿದೆ, ಅದಾದಮೇಲೆ ರಾಗಿ ಅಂಬ್ಲಿ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಆರೆಂಜ್ ಜ್ಯೂಸ್, ಇದಕ್ಕೆ ಸ್ವಲ್ಪ ಹನಿ ಆ್ಯಡ್ ಮಾಡಿದ್ದೆ. ನಾನು ಇದನ್ನು ಸ್ಟ್ರೈನ್ ಮಾಡಲಿಲ್ಲ, ಹಾಗೆ ಕುಡಿದೆ. ಇಟ್ ವಾಸ್ ವೆರಿ ಟೇಸ್ಟಿ. ಆ್ಯಂಡ್ ಎವ್ರಿ 2 hours ಆ್ಯಂಡ್ 1.5 hour ಗ್ಯಾಪಲ್ಲಿ ಫ್ರೂಟ್ಸ್ ಆ್ಯಂಡ್ ಲಿಕ್ವಿಡ್ ಏನೇ ಹೇಳಿದ್ರು ಅದನ್ನು ತೊಗೊಳೋದಕ್ಕೆ ಹೇಳಿದ್ದಾರೆ. ಸೊ ಈ ಫ್ರೂಟ್ ಬೌಲಲ್ಲಿ ನಾನು ಗಾವಾ, ಸ್ಟ್ರಾಬೆರಿ, ಲಿಚ್ಚಿ, ಬ್ಲೂಬೆರಿ ಆ್ಯಂಡ್ ಡ್ರ್ಯಾಗನ್ ಫ್ರೂಟ್ನ ಆ್ಯಡ್ ಮಾಡಿದ್ದೀನಿ. ನಾನು ತಿನ್ನಕ್ಕೆ ಕೂತ್ರೆ ನನ್ನ ಮಕ್ಕಳು ಹೇಗೆ ಅಟ್ಯಾಕ್ ಮಾಡ್ತಾರೆ ನೋಡಿ. ಇಲ್ಲಿ ಕಾಯ್ಕೊಂಡಿರೋದು ನೋಡಿ ಇವರಿಬ್ರು. ಒಳ್ಳೆ ಮಕ್ಕಳು, ಮುದ್ದು ಮಕ್ಕಳು. ನೋಡಿ ಶುರು ಆಯ್ತು ನೋಡಿ. ಒಂದು ಕೊಟ್ಟ ಮೇಲೂ ಬರ್ತಾನೆ. ಇವನ್ ಮುಖ ನೋಡಿದ್ರೆ ನಾನಿನ್ನು ಕೊಟ್ಟೇ ಇಲ್ಲ ಅನ್ಕೋಬೇಕು ಜನ, ಹಂಗೆ ಮಾಡ್ತಾನೆ ಅಲ್ವೇನೋ. ನೋಡು ನೋಡು, ಬ್ಯಾಡ್ ಕೋಕೋ, ವೆರಿ ಬ್ಯಾಡ್. ನೋಡಿ ಅದು ಅವಳ ಪ್ಲೇಸು, ಸಿಂಹಾಸನ. ಓಯ್ ಓಹೋ ಹೋಗ. ಮುದ್ದು ಗೊಂಬೆ ನೋಡಿ, ಸೇಮ್ ಅಮಾಯಕ ಫೇಸ್ ಕಟ್. ಪಾಪ ಏನು ತಿಂದೇ ಇಲ್ಲ ಅನ್ನೋ ಥರ. ತಿಂದೇ ಇಲ್ಲ ಪಾಪ, ಊಟ ಕೊಟ್ಟೇ ಇಲ್ಲ ಅವನಿಗೆ. ವಧೆ ಬೀಳುತ್ತೆ ನಿನಗೆ ಕೋಕೋ. ಏ ಕೋಕೋ, ಏ ಕೋಕೋ. ನೋಡಿ ನೋಡ್ತಾನ ನೋಡಿ, ಅವನು ತಲೆ ಎತ್ತುತ್ತಾನ ನೋಡಿ. ಅವನ ಜ್ಞಾನ ಎಲ್ಲ ಅದ್ರ ಮೇಲೆ, ಹಣ್ಣು ಮೇಲೆ ಇದೆ. ಕೋಕೋ ಕೋಕೋ ಕೋಕೋ, ಛೀ ಛೀನಿಂದ. ನೆಕ್ಸ್ಟ್ ಮತ್ತೆ ಜಿಂಜರ್ ಲೆಮನ್ ಟೀ ಮಾಡ್ಕೊಂಡು ಕುಡಿದೆ. ಆಮೇಲೆ ಒಂದು ಸ್ವಲ್ಪ ರೋಸ್ಟೆಡ್ ಮಖಾನ ತಿಂದೆ. ಆಮೇಲೆ ಮತ್ತೆ ರಾಗಿ ಅಂಬ್ಲಿ. ವೆಜಿಟೇಬಲ್ ಜ್ಯೂಸ್ಗೆ ನಾನು ಸ್ವಲ್ಪ ಕ್ಯುಕಂಬರ್, ಕ್ಯಾರೆಟ್ ಹಾಗೆ ಬ್ಲ್ಯಾಂಚ್ಡ್ ಸ್ಪಿನಾಚ್ ತೊಗೊಂಡೆ. ಇದ್ರ ಜೊತೆಗೆ ಸ್ವೀಟ್ನ ಸಬ್ಸ್ಟಿಟ್ಯೂಷನ್ ಆಗಿ ಹನಿ ಹಾಕ್ಕೊಂಡೆ. ಇದನ್ನೆಲ್ಲ ಪಾಲಕ್ನ ಬೇಯಿಸಿದ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡೆ. ನೌ ಐ ಹ್ಯಾವ್ ಟು ಡ್ರಿಂಕ್ ದಿಸ್. ಐ ಡೋಂಟ್ ನೋ ಹೌ ಇಟ್ ಟೇಸ್ಟ್. ಹೆಂಗೆ ಟೇಸ್ಟ್ ಇದೆ ಅನ್ನೋದು ಗೊತ್ತಿಲ್ಲ ನನಗೆ. ಈಗ ಇದನ್ನು ಕುಡಿಬೇಕು ನಾನು. ಟು ಬಿ ಆನೆಸ್ಟ್, ಟೇಸ್ಟ್ ತುಂಬ ಚೆನ್ನಾಗಿತ್ತು. ಐ ಡಿಡ್ಂಟ್ ಎಕ್ಸ್ಪೆಕ್ಟ್. ಲಾಸ್ಟಲ್ಲಿ ಕರ್ಡ್ ರೈಸ್ ತಿನ್ನೋದಕ್ಕೆ ಹೇಳಿದರು. ಸೊ ನಾನು ಈ ಕರ್ಡ್ ರೈಸ್ಗೆ ಒಂದು ಸ್ವಲ್ಪ ಒಗ್ಗರಣೆ ಹಾಕಿದೆ. ಒಗ್ಗರಣೆಗೆ ಸ್ವಲ್ಪ ತುಪ್ಪ, ಅದಕ್ಕೆ ಸಾಸಿವೆ, ಕರಿಬೇವಿರಲಿಲ್ಲ, ಕರಿಬೇವಿದ್ದರೆ ಅದನ್ನೂ ಹಾಕ್ತಾಯಿದ್ದೆ, ಮತ್ತು ಕಡಲೆಬೇಳೆ, ಒಣಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಹುರ್ಕೊಂಡು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಮತ್ತು ಬ್ಲ್ಯಾಂಚ್ಡ್ ಪಾಲಕ್ ಒಂದು ಸ್ವಲ್ಪ ಮಿಕ್ಕಿತ್ತು, ವೆಜಿಟೇಬಲ್ ಜ್ಯೂಸ್ಗೆ ಹಾಕಿದ್ದು ಬಿಟ್ಟರೆ ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು. ಅದನ್ನು ಹಾಕ್ಕೊಂಡು ಕರ್ಡ್ ರೈಸ್ ತಿಂದೆ. ಟ್ರಸ್ಟ್ ಮೀ, ಇಟ್ ವಾಸ್ ಸೋ 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 ಗುಡ್. ತುಂಬ ಚೆನ್ನಾಗಿತ್ತು. ನೈಟ್ ಮತ್ತೆ ಒಂದು ಸಲ ಜಿಂಜರ್ ಟೀ ಕುಡಿದೆ. ಸೊ ದ್ಯಾಟ್ ವಾಸ್ ಮೈ ಡಿಟಾಕ್ಸ್ ಸಂಡೇ ಆ್ಯಂಡ್ ದಿಸ್ ಈಸ್ ಆಲ್ ವಾಟ್ ಐ ಕನ್ಸ್ಯೂಮ್ ದಿ ಎಂಟೈರ್ ಡೇ. ಇದಾಗಿತ್ತು ನನ್ನ ಸಂಡೇ ಡಯಟ್. ಇದು ನನಗೆ ಅವ್ರು ಕಳಿಸಿರುವಂತಹ ಹೊಸ ಡಯಟ್ ಚಾರ್ಟ್. ಸೊ ಇನ್ನು ಮುಂದೆ ಇದ್ರ ಪ್ರಕಾರ ನನ್ನ ಡಯಟ್ ಇರುತ್ತೆ. ಇವತ್ತು ಮಂಡೇ.
ಹೊಸ ಡಯಟ್ ಚಾರ್ಟ್ ಆಗಿರೋದ್ರಿಂದ ಮಾರ್ನಿಂಗ್ ವಾರ್ಮ್ ವಾಟರ್ಗೆ ಒಂದು ಸ್ವಲ್ಪ ಹನಿ ಮತ್ತು ಲೆಮನ್ ಹಾಕ್ಕೊಂಡು ಕುಡಿದೆ. ಬ್ರೇಕ್ಫಾಸ್ಟ್ಗೆ ಓವರ್ನೈಟ್ ವಿತ್ ಮಿಲ್ಕ್ ಸೋಕ್ಡ್ ಓಟ್ಸ್, ಅದ್ರ ಜೊತೆಗೆ ಒಂದು ಸ್ವಲ್ಪ ಬ್ಲೂಬೆರೀಸ್, ಸ್ಟ್ರಾಬೆರೀಸ್, ಡೇಟ್ಸ್ ಆ್ಯಂಡ್ ಹನಿ ಹಾಕಿದ್ದೆ ಸ್ವೀಟ್ನರ್ಗೆ, ಮತ್ತು ಪ್ರೀ ಸೋಕ್ಡ್ ಚಿಯಾ ಸೀಡ್ಸ್ ಇಷ್ಟನ್ನು ಹಾಕಿ ತಿಂದೆ. ನೋಡಿ ಗುಂಡ, ದಿಸ್ ಇಸ್ ಫಾರ್ ಮಿ. ಲಂಚ್ಗೆ ನಾನು ಎಗ್ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೆ. ಇದಕ್ಕೆ 150 ಗ್ರಾಮ್ಸ್ ಆಫ್ ರೈಸ್ ಹಾಕಿದ್ದೀನಿ. 2 ಮೊಟ್ಟೆ ಹಾಕಿ ಮಾಡಿರೋದು, ಜೊತೆಗೆ ಆನಿಯನ್, ಬೆಲ್ ಪೆಪ್ಪರ್ಸ್ ಎಲ್ಲ ಹಾಕಿದ್ದೀನಿ. ಆ್ಯಂಡ್ ಇದು ಕಾಬೂಲ್ ಚೆನ್ನ ಮತ್ತು ಸ್ಪಿನಾಚ್ನ ಬೇಯಿಸಿರೋದು. ಅದಾಗಿ ಒಂದು ಸ್ವಲ್ಪ ಹೊತ್ತಿಗೆ 1 ಕಪ್ ಕರ್ಡ್ ತೊಗೊಂಡೆ. ಲಂಚ್ಗೆ ನಾನು 150 ಗ್ರಾಮ್ಸ್ ಆಫ್ ರೈಸ್ ಹಾಕಿ ಎಗ್ ಫ್ರೈಡ್ ರೈಸ್ ಮಾಡಿದ್ದೆ, ಅದನ್ನು ತಿಂದೆ. ಜೊತೆಗೆ ಕಾಬೂಲ್ ಚೆನ್ನಾನ ಮತ್ತು ಸ್ಪಿನಾಚ್ನ ಹಾಕಿ ಬಾಯ್ಲ್ ಮಾಡಿದ್ದೆ. ಸೊ ಅದಕ್ಕೆ ಉಪ್ಪು ಖಾರ ಒಂದು ಸ್ವಲ್ಪ ಹಾಕ್ಬಿಟ್ಟು ಬಾಯ್ಲ್ ಮಾಡಿದ್ದೆ. ಸೊ ಅದನ್ನು ತಿಂದೆ. ಅದಾದಮೇಲೆ ಎಕ್ಸಸೈಸ್ ನನಗೇನು ಮಾಡೋದಕ್ಕೆ ಹೇಳಿದ್ರು ಅದನ್ನು ಫಿನಿಷ್ ಮಾಡಿದೆ. ನೀವು ವರ್ಕೌಟ್ ಮಾಡೋದನ್ನು ತೋರಿಸಿ ಅಂತ ಕೇಳಿದ್ರಿ. ಸೊ ಇವತ್ತು ಆರ್ಮ್ಸ್ಗೆ ಇತ್ತು, ಅದಕ್ಕೆ ಈ ಎಕ್ಸಸೈಸಸ್ನ ತೋರಿಸ್ತಾ ಇದ್ದೀನಿ. 5 ಎಕ್ಸಸೈಸಸ್ ಇತ್ತು. ಎಲ್ಲ ಎಕ್ಸಸೈಸಸ್ನು 30 ಸೆಕೆಂಡ್ಸ್ ಮಾಡಿದ್ದೀನಿ. 3 ಸೆಟ್ಸ್ ಮಾಡಿದ್ದೀನಿ. ಫಸ್ಟ್ 2 ಸೆಟ್ಸ್ 30 ಸೆಕೆಂಡ್ಸ್ ಗ್ಯಾಪ್ ತೊಗೊಂಡು ಮಾಡಿದೆ. ಲಾಸ್ಟ್ ಸೆಟ್ನ ವಿತೌಟ್ ಗ್ಯಾಪ್ ಕಂಟಿನ್ಯೂಸ್ ಆಗಿ ಮಾಡಿದ್ದೀನಿ. ಯಾವತ್ತೂ ವರ್ಕೌಟ್ ಮಾಡೋದಕ್ಕಿಂತ ಮುಂಚೆ ವಾರ್ಮ್ ಅಪ್ ಮಾಡೋದನ್ನು, ವರ್ಕೌಟ್ ಮಾಡಾದಮೇಲೆ ಕೂಲ್ ಡೌನ್ ಸ್ಟ್ರೆಚಸ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಆಲ್ವೇಸ್ ರಿಮೆಂಬರ್ ಟು ಕೀಪ್ ಯುವರ್ ಪಾಸ್ಚರ್ಸ್ ಪರ್ಫೆಕ್ಟ್. ಆ್ಯಂಡ್ ವರ್ಕೌಟ್ನ ಎಂಡ್ ಮಾಡುವಾಗಲೂ ಅಷ್ಟೇ, ಲಾಸ್ಟ್ ಕೌಂಟ್ ಇದೆ ಅಂತ ಬಾಡಿನ ಲೂಸ್ ಬಿಡಬಾರ್ದು. ಯು ಹ್ಯಾವ್ ಟು ಬಿ ಆಲ್ವೇಸ್ ಕಾನ್ಷಿಯಸ್ ಅಬೌಟ್ ಇಟ್ ಸೊ ದ್ಯಾಟ್ ಯು ಕ್ಯಾನ್ ಅವಾಯ್ಡ್ ಇಂಜುರೀಸ್. ಸೊ ದೀಸ್ 5 ಎಕ್ಸಸೈಸಸ್ 30 ಸೆಕೆಂಡ್ಸ್ 3 ಸೆಟ್ಸ್. ನೋಡೋದಕ್ಕೆ ಈಸಿ ಅನಿಸ್ತಾ ಇದೆ, ಬಟ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಅಂತ. ಸೊ ಅದನ್ನು ಫಿನಿಷ್ ಮಾಡಿ ಈಗ ನಾನು ಗ್ರೀನ್ ಟೀ ತೊಗೊಳ್ತೀನಿ. ಗ್ರೀನ್ ಟೀ ಕುಡಿದು ಮಖಾನ ತಿಂದೆ, ರೋಸ್ಟೆಡ್ ಮಖಾನ. ನೋಡಿ ನಾನು ತಿಂತಾಯಿದ್ರೆ ನನ್ನ ಮಕ್ಕಳು ಹೇಗೆ ನೋಡ್ತಿದ್ದಾರೆ ಅಂತ. ಆಮೇಲೆ ಸಂಜೆ ಡಿನ್ನರ್ ಮುಗಿಸ್ದೆ. ಡಿನ್ನರ್ಗೂ ಸ್ವಲ್ಪ ಬೆಲ್ ಪೆಪ್ಪರ್ಸ್ ಮತ್ತು ಎಗ್ ಫ್ರೈಡ್ ರೈಸ್ ಮತ್ತು ಬಾಯ್ಲ್ಡ್ ಸ್ಪಿನಾಚ್ ಆ್ಯಂಡ್ ಕಾಬೂಲ್ ಚೆನ್ನ ತೊಗೊಂಡೆ. ತಿಂದು ವಾಕಿಂಗಿಗೆ ಹೊರಟ್ವಿ ನಾನು ಮತ್ತು ನನ್ನ ಮಗ. ಕೆ ಸ್ಟೆಪ್ಸ್ ಮುಗಿಸ್ದೆ. ಆ್ಯಂಡ್ ಹಿಯರ್ ಕಮ್ಸ್ ಟುಡೇಸ್ ಫುಡ್ ಚಾರ್ಟ್. ಇವತ್ತು ಟ್ಯೂಸ್ಡೇ. ಮಾರ್ನಿಂಗ್ ಹನಿ ವಿತ್ ಲೆಮನ್ ವಾರ್ಮ್ ವಾಟರ್ ಜೊತೆ ಕುಡಿದೆ. ಇವತ್ತು ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೀನಿ, ಜೊತೆಗೆ ಇದು ಆ್ಯಂಡ್ ಸ್ವಲ್ಪ ಕ್ಯಾರೆಟ್. ಉಪ್ಪಿಟ್ಟಿಗೆ ತುಪ್ಪ ಹಾಕ್ಕೊಂಡಿದ್ದೀನಿ, ಬಿಸಿ ಬಿಸಿ ಉಪ್ಪಿಟ್ಟು. ಈಗ ತಿಂತೀನಿ. ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಆ್ಯಪಲ್ ಮತ್ತು ಲಿಚ್ಚಿ. ಇದು ಮಕ್ಕಳಿಗೆ. ನೋಡಿ ಇಲ್ಲಿ ಕಾಯ್ಕೊಂಡು ಕೂತಿರೋದು. ಕೋಕೋ ತಗೋ. Good girl. So I'll have this now. Prawns curry ಮಾಡಿದ್ದೆ, 150 grams ರೈಸ್ ಜೊತೆ, ಮತ್ತು ಒಂದು ಸ್ವಲ್ಪ ಕ್ಯೂಕಂಬರ್ ಆ್ಯಂಡ್ a little bit of channa on the corner. Just out of curiosity, what registers as odd to you? ಇವತ್ತು ವರ್ಕೌಟ್ ಸೆಷನ್ ಇತ್ತು, ಈ ಆ್ಯಂಕಲಿಂದ ಹಾಕಿಸಿ ಮಾಡಿಸಿದ್ರು. 5 ಎಕ್ಸಸೈಸಸ್ 4 ಸೆಟ್ಸ್ ಜೊತೆಗೆ ಒಂದು ಪ್ಲ್ಯಾಂಕ್. ವರ್ಕೌಟ್ ಮುಗಿಸಿ ಮಖಾನ ತಿಂದು ಗ್ರೀನ್ ಟೀ ಕುಡಿದೆ. ಡಿನ್ನರ್ಗಿಂತ ಮುಂಚೆ ಮಖಾನ, ಪ್ರಾನ್ಸ್ ಕರಿದು ಪ್ರಾನ್ಸ್, ಸ್ವಲ್ಪ ಕ್ಯೂಕಂಬರ್ ಆ್ಯಂಡ್ ಡಿನ್ನರ್ಗೆ ಟಾಕೋಸ್ ತಿಂದೆ. ಆ್ಯಂಡ್ ಆಫ್ಟರ್ ಆಲ್ ದ್ಯಾಟ್ ಲಾಸ್ಟಲ್ಲಿ 1 ಕಪ್ ಗ್ರೀನ್ ಟೀ. ಇದು ನನ್ನ ಇವತ್ತಿನ ಫುಡ್ ಚಾರ್ಟ್. ಇವತ್ತು ವೆನ್ಸ್ಡೇ. ಮಾರ್ನಿಂಗ್ ಹನಿ ಲೆಮನ್ ವಿತ್ ವಾರ್ಮ್ ವಾಟರ್. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಕೆ ಟೈಮ್ ಆಗಿಲ್ಲ, ಅದಕ್ಕೆ ಅಂಬ್ಲಿನೇ ಮಾಡ್ಕೊಂಡಿದ್ದೆ. ಆ್ಯಂಡ್ ಆಲ್ಸೋ ಅಂಬ್ಲಿ ಈಸ್ ಮೈ ಫೇವ್ರೆಟ್. ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಆ್ಯಪಲ್, ಲಿಚಿ ಆ್ಯಂಡ್ ಆರೆಂಜ್. Turns out yesterday I should have had only 1 taco, instead I had 2 tacos. So cutting down breakfast was ideal. ಲಂಚ್ಗೆ ಅನ್ನ ಸಾರು ಮತ್ತು 2 ಎಗ್. ಒಂದು ಚೆನ್ನಾಗಾಗಿದೆ, ಇನ್ನೊಂದು ಈ ಥರ ಆಗಿದೆ. ಆ್ಯಂಡ್ 2 ಚಿಲ್ಲೀಸ್. ಆಫ್ಟರ್ ದ್ಯಾಟ್ ಐ ಸ್ಟಾರ್ಟೆಡ್ ಮೈ ವರ್ಕೌಟ್. ಇವತ್ತು 3 ಎಕ್ಸಸೈಸಸ್ ಹೇಳಿದ್ದಾರೆ. ಸೊ 3 ಎಕ್ಸಸೈಸಸ್ನ ನಿಮಗೆ ತೋರಿಸ್ತಾ ಇದ್ದೀನಿ ಯಾವುದು ಅಂತ. ಆಲ್ ದ 3 ಎಕ್ಸಸೈಸಸ್ 12 ಕೌಂಟ್ಸ್ 4 ಸೆಟ್ಸ್ ಮಾಡಿದೆ. ಲಾಸ್ಟಲ್ಲಿ
1 minute plank and 10 push-ups ಮಾಡಿದೆ. ಆ್ಯಂಡ್ ಆ್ಯಸ್ ಐ ಸೆಡ್ ಬಿಫೋರ್, ಸ್ಟಾರ್ಟಿಂಗ್ ವಾರ್ಮಪ್ ಮಾಡೋದು, ಎಂಡಲ್ಲಿ ಕೂಲ್ ಡೌನ್ ಸ್ಟ್ರೆಚಸ್ ಮಾಡೋದು ಯಾವತ್ತೂ ಮರಿಬೇಡಿ. ವರ್ಕೌಟ್ ಮುಗಿದ್ಮೇಲೆ ನಾನು ಈ ಪ್ರೋಟೀನ್ ಕುಕ್ಕಿ ತಿಂದೆ, ಆಮೇಲೆ ಗ್ರೀನ್ ಟೀ ಕುಡಿದೆ. ಐ ನೋ ಯು ಡೋಂಟ್ ಹಿಯರ್ ಅ ಲಾಟ್ ಮೆನಿ ಪೀಪಲ್ ಸೇಯಿಂಗ್ ಗ್ರೀನ್ ಟೀ ಇಸ್ ದೇರ್ ಫೇವ್ರೆಟ್, ಬಟ್ ಇಟ್ ಈಸ್ ಮೈನ್. ಇವತ್ತು ಹೊಸ ಗಮ್ಮೀಸ್ ತರಿಸ್ದೆ ಹೇರ್, ಸ್ಕಿನ್ ಆ್ಯಂಡ್ ನೇಲ್ಸ್ಗೆ. ಸೊ ಇದು ಗೊತ್ತಿಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ. ಇದನ್ನು ಯೂಸ್ ಮಾಡ್ತೀನಿ. ಯೂಸ್ ಮಾಡಿ ನನಗೇನು ಅನ್ನಿಸ್ತು ಅನ್ನೋದನ್ನು ಆದಷ್ಟು ಬೇಗ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಡಿನ್ನರ್ಗೆ ಐ ಮೇಡ್ ಅ ಚೀಸ್ ಸ್ಯಾಂಡ್ವಿಚ್ ಆ್ಯಂಡ್ ಸ್ವಲ್ಪ ಮಖಾನ. ಸೊ ದಟ್ಸ್ ಮೈ ಡಿನ್ನರ್. ನೋಡಿ ಇಲ್ಲಿ ಎಷ್ಟು ನಾಟಕ ಆಡ್ತಾನೆ ನೋಡಿ ಅವನು, ಡ್ರಾಮಾ ಕಿಂಗ್. ಎಷ್ಟು ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಅಂದರೆ. ಕೋಕೋ ಕೋಕೋ, ಹಾ 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 ಹಾ. ಏನಮ್ಮ ಮಿಲ್ಕಿ, ಏನಮ್ಮ ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ ಇದು. ಗೊಂಬೆಗಳು ಗೊಂಬೆಗಳು. ಕೋಕೋ ಬಾ, ವಾಕಿಂಗ್ ಹೋಗೋಣ. ವಾಕಿಂಗ್ ಹೋಗೋಣ, ಹಾಂ ಬಾ ಬಾ, ಸಾಕು. ಇಷ್ಟ ನನ್ನ ಮಗುಗೆ ವಾಕಿಂಗ್ ಅಂದರೆ, ಈ ಕೆಲಸ ಮಾಡೋಕ್ಕೆ ಅಲ್ವಾ ಮಗು? ಸಾಕು ಬಾ ಮಗನೇ. ಅಯ್ಯೋ ದೇವ್ರೆ. ಇವತ್ತು 4K ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕಿತ್ತು. ಇಟ್ಸ್ ಡನ್. ವಾಕಿಂಗ್ ಮುಗಿಸ್ಕೊಂಡು ಬಂದು ಒಂದು ಗ್ಲಾಸ್ ಗ್ರೀನ್ ಟೀ ಕುಡಿದೆ. ಆ್ಯಂಡ್ ದಿಸ್ ಈಸ್ ಮೈ ಟುಡೇಸ್ ಫುಡ್ ಚಾರ್ಟ್. ಇವತ್ತು ಥರ್ಸ್ಡೇ. ಇವತ್ತು ಬೆಳಿಗ್ಗೆ ವಾರ್ಮ್ ವಾಟರ್ ವಿತ್ ಹನಿ ಆ್ಯಂಡ್ ಲೆಮನ್ ಜೊತೆ ಸ್ಟಾರ್ಟ್ ಮಾಡಿದೆ. ಬ್ರೇಕ್ಫಾಸ್ಟ್ಗೆ ಓವರ್ನೈಟ್ ಸೋಕ್ಡ್ ಓಟ್ಸ್ ವಿತ್ ಸಮ್ ಬ್ಲೂಬೆರೀಸ್, ಸ್ಟ್ರಾಬೆರೀಸ್ ಆ್ಯಂಡ್ ಪಂಪ್ಕಿನ್ ಸೀಡ್ಸ್. ಆ್ಯಂಡ್ ಇದಕ್ಕೆ ನಾನು ಕೋಕೋ ಪೌಡರ್ ಎಲ್ಲ ಹಾಕಿದ್ದೀನಿ. ರೆಸಿಪಿ ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಮೇಲೊಂದು ಸ್ವಲ್ಪ ಹನಿ ಡ್ರಿಸಲ್ ಮಾಡಿದ್ದೀನಿ. 2 ಬೌಲು ನಾನೇ ಖಾಲಿ ಮಾಡ್ತೀನಿ ಅನ್ಕೋಬೇಡಿ. ಒಂದು ನನಗೆ, ಇನ್ನೊಂದು ವಿರಾಟ್ಗೆ. ದಿಸ್ ಇಸ್ ಮೈನ್ ಆ್ಯಂಡ್ ದಿಸ್ ಇಸ್ ವಿರಾಟ್ಸ್. ಇವತ್ತು ನಮ್ಮ ಅತ್ತೆ ಮನೇಲಿ ನನ್ನ ಕಸಿನ್ದು ಉಪನಯನ ಫಂಕ್ಷನ್ ಇತ್ತು. ಅಲ್ಲಿಗೆ ಹೋಗಿದ್ದೆ. ಅಲ್ಲೊಂದು ಸ್ವಲ್ಪ ಗ್ರೀನ್ ಟೀ ಕುಡಿದೆ. ಆ್ಯಂಡ್ ಹಬ್ಬದ ಊಟ ಗೊತ್ತಲ್ವ, ಬಟ್ ನಾನು ಜಾಸ್ತಿ ಹಬ್ಬದ ಊಟ ಏನೂ ತಿಂದಿಲ್ಲ, ಸ್ವೀಟ್ಸ್ ತಿಂದಿಲ್ಲ. ಆ್ಯಂಡ್ ತುಂಬ ಮಿನಿಮಲ್ ಆಗಿ ತಿಂದೆ. ಮರ್ತೋಗ್ಬಿಟ್ಟಿದ್ದು, ಅದಕ್ಕೆ ಇವಾಗ ತೊಗೊಂಡೆ. ಮನೆಗೆ ಬಂದು ಸ್ಯಾಂಡ್ವಿಚ್ ಮಾಡ್ಕೊಂಡು ತಿಂದೆ. ರಾತ್ರಿ ಗ್ರೀನ್ ಟೀ ಕುಡಿದೆ. ಇವತ್ತು ಫ್ರೈಡೇ. ಮಾರ್ನಿಂಗ್ ಆ್ಯಸ್ ಯೂಶುವಲ್ ಲೆಮನ್ ಆ್ಯಂಡ್ ಹನಿ ವಿತ್ ವಾರ್ಮ್ ವಾಟರ್. ತಿಂಡಿಗೆ ಮಸಾಲ ಉಪ್ಪಿಟ್ಟು ಮಾಡಿದ್ದೆ. ಮಸಾಲ ಉಪ್ಪಿಟ್ಟು ಇಸ್ ಮೈ ಫೇವ್ರೆಟ್. ಜೊತೆಗೆ ಸ್ವಲ್ಪ ಕ್ಯಾರೆಟ್ ಮತ್ತು ಉಪ್ಪಿನಕಾಯಿ. ನಾನು ನಾರ್ಮಲ್ ಉಪ್ಪಿಟ್ಟಿಗಿಂತ ಮಸಾಲ ಉಪ್ಪಿಟ್ಟನ್ನ ಜಾಸ್ತಿ ಇಷ್ಟಪಡ್ತೀನಿ. ಹೇಗಿದೆ ಉಪ್ಪಿಟ್ಟು? ಚೆನ್ನಾಗಿದೆಯಾ? ನೋಡಿ ಅವರಿಬ್ರು. ನಿಮ್ಗಲ್ಲ ಇದು. ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಆ್ಯಪಲ್ ಆ್ಯಂಡ್ ಆರೆಂಜಸ್ ಜೊತೆಗೆ ಗ್ರೀನ್ ಟೀ. ಆ್ಯಕ್ಚುಲಿ ನೆನ್ನೆ ನನಗೆ ವರ್ಕೌಟ್ ಸೆಷನ್ ಇತ್ತು, ಬಟ್ ನಾನು ಹೊರಗೆ ಹೋಗಿದ್ದ ಕಾರಣ ವರ್ಕೌಟ್ ಮಾಡೋದಕ್ಕಾಗಲಿಲ್ಲ. ಅದನ್ನು ನಾನು ನನ್ನ ಟ್ರೈನರ್ಗೆ ಫಸ್ಟೇ ಇನ್ಫಾರ್ಮ್ ಮಾಡಿದ್ದೆ. ಸೊ ಅವ್ರು ಇವತ್ತು ಅದನ್ನು ತೊಗೊಳ್ತೀನಿ ಅಂತ ಹೇಳಿದರು. ಬಟ್ ಇವತ್ತು 4 o'clock ಪ್ರಾಬ್ಲಿ ನಾನು ಬ್ಯುಸಿ ಇದ್ದೀನಿ, ಒಂದು ಸ್ವಲ್ಪ ಕೆಲಸ ಇದೆ. ಆ್ಯಂಡ್ ಶಿ ಹ್ಯಾಸ್ ಕಮ್ ಟು ಬ್ಯಾಂಗ್ಳೂರ್ ಆ್ಯಂಡ್ ಶಿ ಈಸ್ ಆಲ್ಸೋ ಶಾಪಿಂಗ್ ಅಂತೆ. ಸೊ ಮೇ ಬಿ ಈವ್ನಿಂಗ್ ಮಾಡಬೇಕು ಇವತ್ತು ವರ್ಕೌಟ್ ಸೆಷನ್ನ. ಆ್ಯಂಡ್ ಅನದರ್ ಥಿಂಗ್ ಈಸ್, ನೆನ್ನೆ ಫಂಕ್ಷನಿಂದ ನಮ್ಮ ಅತ್ತೆ ನನಗೆ ಕ್ಯಾರೆಟ್ ಹೋಳಿಗೆ ಕೊಟ್ಟು ಕಳಿಸಿದ್ರು. ಸೊ ಅದು ನೆನ್ನೆ ನಾನು ಎಷ್ಟು ತಡ್ಕೊಂಡೆ, ಅವಾಯ್ಡ್ ಮಾಡಿದೆ. ನನ್ನ ಅಂದರೆ ಹೋಳಿಗೆ ಆ್ಯಕ್ಚುಲಿ ನೆನ್ನೆ ಏನೂ ಅನಿಸಿಲ್ಲ ನಂಗೆ ತಿನ್ನಬೇಕು ಅಂತ. ಬಿಕಾಸ್ ಮೊನ್ನೆ ಮಾಡಿದ ವರ್ಕೌಟ್ಗೆ ನನಗೆ ಆಲ್ರೆಡಿ ರಿಬ್ಸ್ ಎಲ್ಲ ಸ್ವಲ್ಪ ಪೇಯ್ನ್ ಇತ್ತು. ಸೊ ಅಷ್ಟು ಕಷ್ಟಪಟ್ಟು ವರ್ಕೌಟ್ ಮಾಡಿ ಅದನ್ನ ಕಟ್ ಮಾಡೋದಕ್ಕೆ ಮನಸ್ಸಾಗಲಿಲ್ಲ. ಬಟ್ ಇವತ್ತು ನನಗೆ ಹೋಳಿಗೆ ನೋಡ್ತಾ ಇದ್ರೆ, ವಿರಾಟ್ ತಿಂದರು, ಅದು ನೋಡ್ತಾ ಇದ್ರೆ ನನಗೂ ಆಸೆ ಆಗ್ತಾಯಿದೆ. ಸೊ ಅದಕ್ಕೆ ನಾನು ಕೇಳಿದೆ ನನ್ನ ಡಯಟಿಷನ್ಗೆ ಏನು ಮಾಡೋದು, ತಿನ್ಬೋದಾ ಅಂತ. ಅದಕ್ಕೆ ಅವ್ರು ಅಂದರು 1 or 2 ಇಸ್ ಫೈನ್, ತೊಗೊಳ್ಳಿ, ಅದನ್ನು ನಾನು ಇವತ್ತು ಸಂಜೆ ಕರಗಿಸ್ತೀನಿ ಅಂತ. ಸೊ ಲೆಟ್ಸ್ ಸಿ, ಇವತ್ತು ಸಂಜೆ ನೋಡಬೇಕು ಆಗುತ್ತಾ ಇಲ್ವಾ ಅಂತ. ಬಟ್ ಮಾಡಲೇಬೇಕು. ಇವಾಗ ನಾನು ಹೋಳಿಗೆ ತಿಂದರೆ ಡೆಫಿನೆಟ್ಲಿ ಐ ವಿಲ್ ಹ್ಯಾವ್ ಟು ವರ್ಕೌಟ್ ಇನ್ ದಿ ಈವ್ನಿಂಗ್. ಬಟ್ ಈವ್ನಿಂಗ್ ಒಂದು ಸ್ವಲ್ಪ ಕೆಲಸ ಇದೆ, ನೋಡೋಣ ಏನಾಗುತ್ತೆ ಅಂತ. ಬ್ರೇಕ್ ಮಾಡ್ತಾಯಿದ್ದೀನಿ. ಶುಗರು ಇವತ್ತು ನೋಡ್ತೀನಿ, ಒಂದು ಹೋಳಿಗೆ ತಿಂತೀನಿ, ಇನ್ನೊಂದು ತಿನ್ನಬೇಕು ಅನಿಸಿದ್ರೆ ತಿಂತೀನಿ, ಇಲ್ಲಾಂದರೆ ತಿನ್ನೋದಿಲ್ಲ. ಒಂದೇ ಕ್ಯಾರೆಟ್ ಹಲ್ವಾ ತಿಂತಾಯಿದ್ದೀನಿ, ಬಿಸಿ ಮಾಡಿಕೊಂಡು ಜಾಸ್ತಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ದೀನಿ. ಮಧ್ಯಾಹ್ನಕ್ಕೂ ಉಪ್ಪಿಟ್ಟನ್ನೇ ತಿಂದೆ. ಅದ್ರ ಜೊತೆಗೆ ಸ್ವಲ್ಪ ಬಾಯ್ಲ್ಡ್ ಬ್ರಾಕ್ಲಿ ಮತ್ತು 1 ಮೊಟ್ಟೆ ಹಾಕಿ ಆಮ್ಲೆಟ್ ಮಾಡ್ಕೊಂಡಿದ್ದೆ. ಅದೇ ಆಯ್ತು ಒಂದು.
ಸಂಜೆ ಹೊರಗಡೆ ಹೋಗಿದ್ದೆ, ಸ್ವಲ್ಪ ಮಖಾನ ಮತ್ತು ಎಗ್ ಫ್ರೈಡ್ ರೈಸ್ ತಿಂದೆ. ಐ ಜಸ್ಟ್ ಕೇಮ್ ಹೋಮ್. ಇವತ್ತು ವರ್ಕೌಟ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಆಲ್ಸೋ ಡಯಟ್ ಕೂಡ ಫುಲ್ಲು ಎಗ್ ಫ್ರೈಡ್ ರೈಸ್ ತಿಂದೆ, ಚುರುಮುರಿ ಎಲ್ಲ ತಿಂದ್ಬಿಟ್ಟೆ. ಸೊ ಡಯಟು ಇವತ್ತು ಕರೆಕ್ಟಾಗಿ ಆಗಿಲ್ಲ. ಸೊ ಐ ಥಿಂಕ್ ನೆಕ್ಸ್ಟ್ ವೀಕ್ ಈ ವೀಕಿಂದು ಸೇರಿಸಿ 3 ವರ್ಕೌಟ್ ಸೆಷನ್ಸ್ ಇರುತ್ತೆ. ನೋಡೋಣ, ನಾಳೆನಾದರೂ ಟ್ರೈ ಮಾಡ್ತೀನಿ ಒಂದು ಸ್ವಲ್ಪ ನಾನೇ ವರ್ಕೌಟ್ ಮಾಡೋದಕ್ಕೆ. ಈಗ ಅಟ್ಲೀಸ್ಟ್ ವಾಕ್ ಆದರೂ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಐ ಡೋಂಟ್ ಥಿಂಕ್ ಸೊ ಬಿಕಾಸ್ ಐ ಆಮ್ ಕಂಪ್ಲೀಟ್ಲಿ ಟಯರ್ಡ್, ಫುಲ್ಲಿ ಎಕ್ಸಾಸ್ಟೆಡ್. ಇವತ್ತು ಸ್ಯಾಟರ್ಡೆ. ಮಾರ್ನಿಂಗ್ ಬ್ಲೂ ಟೀನೇ ಒಂದು ಸ್ವಲ್ಪ ಆರಿಸ್ಬಿಟ್ಟು ಅದಕ್ಕೆ ಚಿಯಾ ಸೀಡ್ಸ್ ಮತ್ತು ಲೆಮನ್ ಆ್ಯಂಡ್ ಹನಿ ಹಾಕಿದೆ. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಇವತ್ತು ಸೋಯಾ ಚಂಕ್ಸ್ ಪುಲಾವ್ ಮಾಡಿದ್ದೆ, ಜೊತೆಗೆ ಒಂದು ಸ್ವಲ್ಪ ಮೊಸರು ಮತ್ತು ಕ್ಯಾರೆಟ್. ಮಿಡ್ ಮಾರ್ನಿಂಗ್ ಆರೆಂಜ್ ಜ್ಯೂಸ್ ತೊಗೊಂಡೆ. ಆರೆಂಜ್ ಜ್ಯೂಸ್ಗೆ ಬರೀ ಹನಿ ಹಾಕಿದ್ದೀನಿ ಅಷ್ಟೇ, ವಾಟರೂ ಆ್ಯಡ್ ಮಾಡಿಲ್ಲ. ಇಟ್ಸ್ ಅ ಪ್ಯೂರ್ ಆರೆಂಜ್ ಜ್ಯೂಸ್. ಮಧ್ಯಾಹ್ನ ಸ್ನೋ ಫಂಗಸ್ ಮಶ್ರೂಮ್ಗೆ ಗೋಜಿ ಬೆರೀಸ್ ಮತ್ತು ಕ್ರಿಸ್ಟಲ್ ಶುಗರ್ ಎಲ್ಲನೂ ಹಾಕಿ ಸೂಪ್ ರೆಡಿ ಮಾಡಿದೆ. ದಿಸ್ ಸೂಪ್ ಈಸ್ ವೆರಿ ಗುಡ್ ಫಾರ್ ಸ್ಕಿನ್. ಸೊ ಇದನ್ನು ನಾನು ಆಫ್ಟರ್ನೂನ್ ಲಂಚ್ ಮುಂಚೆ ತೊಗೊಂಡೆ. ಲಂಚಿಗೆ ಮತ್ತೆ ಸೇಮ್ ಸೋಯಾ ಚಂಕ್ಸ್ ಪುಲಾವ್. ಇವತ್ತು ಮಧ್ಯಾಹ್ನ ಡೆವಿಲ್ ಮೂವಿ ನೋಡೋದಕ್ಕೆ ಹೋಗಿದ್ವಿ. ಮೂವಿ ಮುಗಿಸ್ಕೊಂಡು ನಾನು ಸಬ್ವೇಲಿ ಸ್ಯಾಂಡ್ವಿಚ್ ತಿಂದೆ, ಪ್ಯಾಟಿ ಸ್ಯಾಂಡ್ವಿಚ್. ಇನ್ ಬಿಟ್ವೀನ್ ಒಂದು ಸ್ವಲ್ಪ ಮಖಾನ ತಿಂದಿದ್ದೆ ಆ್ಯಂಡ್ ಆಲ್ಸೋ ಒಂದು ಪ್ರೋಟೀನ್ ಕುಕ್ಕಿ. ಮನೆಗೆ ಬಂದು ಬ್ಲೂ ಟೀ ಕುಡಿದೆ. ಇದು ಇವತ್ತಿನ ಫುಡ್ ಚಾಟ್. ಸೊ ಇದಾಗಿತ್ತು ನನ್ನ ಈ ವೀಕ್ನ ಡಯಟ್ ಆ್ಯಂಡ್ ವರ್ಕೌಟ್ ರುಟೀನ್. I hope you all like this video. Thank you so much for watching, and please don't forget to like, share and subscribe to my channel. Stay tuned for my next video. Until then, please do take care of yourselves. Much love.